ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಅದು ಪುಣೆಯಲ್ಲಿರುವಂತಹ ಒಂದು ಪ್ರಸಿದ್ಧ ಗಣಪತಿ ದೇವಸ್ಥಾನ, ದಗಡು ಶೇಟ್ ಟೆಂಪಲ್ಗೆ. ಬರ್ರಿ, ನೀವು ನಮ್ಮ ಜೊತೆ ದರ್ಶನ ಮಾಡಿ ಬರೋಣಂತೆ. ಹಾಯ್ ಹಾಯ್ ಮಾಡ. ಹಾಯ್. ಹೇಳಿ, ಎಲ್ಲಿ ಹೊಂಟೇವಿ ಇವತ್ತು ನಾವು? ದಗಡು ಸ್ಟೇಟ್. ಎಲ್ಲಿ ಹೊಂಟೇವಿ? ದಗಡು ಸ್ಟೇಟ್. ದಗಡು ಸ್ಟೇಟ್ ಅಲ್ಲ, ದಗಡು ಶೇಟ್. ದಗಡು ಶೇಟ್. ಹಲ್ವಾಯಿ ಶ್ರೀಮಂತ ಗಣಪತಿ. ಹಲ್ವಾಯಿ ಶ್ರೀಮಂತ ಗಣಪತಿ. ಹಾಯ್ ಮೇಡಮ್. ಹಾಯ್. ಹಾಯ್. ಹೆಂಗದಿರಿ ಎಲ್ಲರೂ? ಎಲ್ಲರೂ ಹೆಂಗದಿರಿ? ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅಂತ ಹೇಳಿ ನಾವು ಸಾಯಂಕಾಲ 5:15 ಮನೆ ಬಿಟ್ವಿ. ದಗಡು ಶೇಟ್ಜಿ ಟೆಂಪಲ್ ನಮ್ಮ ಮನೆಯಿಂದ ಒಂದು 17 ಕಿಲೋಮೀಟರ್ಸ್ ದೂರ ಐತಿ. ಟೆಂಪಲ್ ಮಾರ್ಕೆಟ್ ಮಧ್ಯೆ ಇರೋದ್ರಿಂದ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟಾಗಿ ಇಲ್ಲ. ಹೀಗಾಗಿ ನಾವು ಸ್ಕೂಟಿ ತೊಗೊಂಡು ಬಂದ್ವಿ. ಸ್ಕೂಟಿನ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿ ಮೆಟ್ರೋದಾಗ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಮಕ್ಕಳಂತರೂ ಭಾಳ ಎಕ್ಸೈಟೆಡ್ ಆಗಿದ್ರೆ ಮೆಟ್ರೋದಾಗ ಹೋಗಕ್ಕೆ, ಯಾಕಂದ್ರೆ ನಾವು ಭಾಳ ದಿನ ಆಗಿತ್ತು ಮೆಟ್ರೋದಾಗ ಹೋಗಿ. ಸೊ ಅವ್ರು ಭಾಳ ಎಕ್ಸೈಟ್ ಆಗಿ ಯಾವಾಗ ಬರುತ್ತೆ ಮೆಟ್ರೋ ಅಂತ ಹೇಳಿ ವೆಯ್ಟ್ ಮಾಡತ್ತಿದ್ರು. ನೋಡ್ತಾ 6 ಗಂಟೆ ಮೇಲಾಗಿತ್ತು. ಮೆಟ್ರೋನು ಬಂತು. ನಾವು ಬಂದಾಗ ಜನ ಸ್ವಲ್ಪ ಇದ್ರು. ಮೆಟ್ರೋ ಬರೋ ಅಷ್ಟೊತ್ತಿಗೆ ಸ್ಟೇಷನ್ ಫುಲ್ ಆಗಿತ್ತು. ಅಷ್ಟು ಜನ, ಯಾಕಂದರೆ ಸಾಯಂಕಾಲ ಆಗಿರೋದ್ರಿಂದ ಭಾಳ ಜನ ಆಫೀಸಿಂದ ಮನೆಗೆ ಹೋಗೋರು ಇರ್ತಾರೆ. ನಾವು ಯಾವಾಗ ಮೆಟ್ರೋದಾಗ ಬಂದರೂ ನನ್ನ ಮಕ್ಕಳಂತರೂ ಈ ಥರ ಕಿಟಕಿದಾಗ ನಿಂತ್ಕೊಂಡು ನೋಡೋದ್ರಾಗ ಬ್ಯುಸಿ ಇರ್ತಾರೆ. ನಾವು ಹತ್ತಿದ್ದು ರಾಮವಾಡಿ ಮೆಟ್ರೋ ಸ್ಟೇಷನಿಂದ. ಇಲ್ಲಿಂದ ನಾವು 2 ಮೆಟ್ರೋ ಚೇಂಜ್ ಮಾಡಿಕೊಂಡು ಮಂಡ್ಯ ಮೆಟ್ರೋ ಸ್ಟೇಷನಿಗೆ ಹೋಗಬೇಕಾಗುತ್ತೆ. ನೋಡ್ತಾ ಬಂದೇ ಬಿಡ್ತು. ಮಂಡ್ಯ ಮೆಟ್ರೋ ಸ್ಟೇಷನಿಂದ ಒಂದು 250 ಮೀಟರ್ಸ್ ನಡ್ಕೊಂಡು ಬಂದ್ರೆ ಟೆಂಪಲ್ ಐತಿ. ನೀವು ನೋಡ್ತಿರ್ಬೋದು, ಟೆಂಪಲ್ ಸುತ್ತಲೂ ಮಾರ್ಕೆಟ್ ಐತಿ, ಮಧ್ಯದಲ್ಲಿ ಟೆಂಪಲ್ ಐತಿ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದರಲ್ಲೂ ಕಾರ್ ಅಂತರೂ ತರೋಕ್ಕಾಗಂಗಿಲ್ಲ. ಇಲ್ಲಿ ಟೆಂಪಲಿಗೆ ಬರಬೇಕಂದ್ರೆ ಒಂದು ವೇಳೆ ತಂದ್ರೂ ನಾವು 1 ಕಿಲೋಮೀಟರ್ ದೂರನ ನಿಲ್ಲಿಸಿ ಬರಬೇಕಾಗತ್ತೆ. ನಾವು ಈ ದೇವಸ್ಥಾನಕ್ಕೆ ಪ್ರತಿ ತಿಂಗಳೂ ಬರ್ತೀವಿ. ಇದು ಭಾರತದಲ್ಲಿಯೇ ಅತ್ಯಂತ ಶ್ರೀಮಂತವಾದ ಗಣಪತಿ ದೇವಸ್ಥಾನ ಅಂತಲೂ ಹೇಳ್ತಾರೆ. ಗೇಟ್ ನಂಬರ್ 1 ಕಡೆ ದರ್ಶನ್ ಪಾಸ್ ಸಿಗುತ್ತೆ. ಪರ್ ಪರ್ಸನ್ 100 ರೂಪೀಸ್ ಟಿಕೆಟ್. ನಾವು ಡಿಫೆನ್ಸ್ ಅವರಾಗಿರೋದ್ರಿಂದ ನಮ್ಗೆ ಫ್ರೀ ಪಾಸ್ ಸಿಗುತ್ತೆ. ಬಟ್ ಇದು ಎಲ್ಲ ಕಡೆ ಅವೈಲೇಬಲ್ ಇರೋಂಗಿಲ್ಲ. ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮಾಡಿ ಒಳಗಡೆ ಬಿಡ್ತಾರೆ. ಒಳಗಡೆ ಫೋನ್ ಅಲವ್ ಇರುತ್ತೆ, ಬಟ್ ಕೆಲವೊಂದ್ಸಲ ಫೋಟೋಗ್ರಫಿ ಅಲೋ ಮಾಡೋಂಗಿಲ್ಲ. ಇಲ್ಲಿ ದೇವ್ರ ದರ್ಶನದ ನಂತರ ದೇವರ ಎದುರುಗಡೆ ಇರುವಂತಹ ಪ್ರಾಂಗಣದಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಇರುತ್ತೆ. ಬಟ್ ನಾವು ಹೋದಾಗ ಮಹಾರಾಷ್ಟ್ರ ವುಮೆನ್ಸ್ ಕ್ರಿಕೆಟ್ ಟೀಮ್ದವ್ರು ಬಂದಿದ್ದರಿಂದ ನಮಗೆ ಅಲ್ಲಿ ಕುತ್ಕೊಳ್ಳೋಕೆ ಯಾರಿಗೂ ಅವಕಾಶ ಕೊಡಲಿಲ್ಲ. ಇಲ್ಲಿ ಪಕ್ಕದಲ್ಲೇ ಕಾಣ್ತಿರುವಂಥದ್ದು ಶಿವನ ದೇವಸ್ಥಾನ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೊರಗೆ ಬಂದ್ವಿ. ಇಲ್ಲಿ ಗೇಟ್ ನಂಬರ್ 4 ಕಡೆನೂ ದರ್ಶನ್ ಪಾಸ್ ಸಿಗುತ್ತೆ. ಗೇಟ್ ನಂಬರ್ 3ದಾಗ ನಾರ್ಮಲ್ ಕ್ಯೂದಾಗ ದರ್ಶನ ಮಾಡ್ಬೋದು. ನೀವು ನೋಡ್ತಿರ್ಬೋದು, ಯಾವಾಗ ಬಂದರೂ ಎಷ್ಟು ಜನ ಸಾಮಾನ್ಯವಾಗಿದ್ದೇ ಇರ್ತಾರೆ ಇಲ್ಲಿ. ಗಣಪತಿಗೆ ಎಲ್ಲ ಥರದ ಸ್ವೀಟ್ಸ್ನು ನೈವೇದ್ಯಕ್ಕೆ ತೊಗೊಂಡು ಹೋಗ್ತಿರ್ತಾರೆ. ಹೀಗಾಗಿ ಟೆಂಪಲ್ ಸುತ್ತಲೂ ಸ್ವೀಟ್ಸ್ ಅಂಗಡಿನೂ ನಾವಿಲ್ಲಿ ನೋಡಬಹುದು. ಸಾಮಾನ್ಯವಾಗಿ ದೇವಸ್ಥಾನದ ಹೆಸರುಗಳು ದೇವರ ಹೆಸರಿಂದ ಕರೆಯಲ್ಪಡ್ತಿರ್ತವೆ. ಅಂದರೆ ಶಿವನ ದೇವಸ್ಥಾನ ಅಂತಾಗಲಿ, ಗಣಪತಿ ದೇವಸ್ಥಾನ ಅಂತಾಗಲಿ. ಬಟ್ ಈ ದೇವಸ್ಥಾನದ ಹೆಸರು ಶ್ರೀಮಂತ ದಗಡು ಶೇಟ್ ಹಲ್ವಾಯಿ ಗಣಪತಿ. ಈ ಥರ ಹೆಸರು ಯಾಕೆ ಬಂತು, ಇದರ ಇತಿಹಾಸ ಏನು ಅಂತ ನೋಡೋದಾದ್ರೆ 100 ವರ್ಷಗಳ ಹಳೆಯದಾದ ಒಂದು ಇತಿಹಾಸ ಇದಕ್ಕೆ ಐತಿ. ದಗಡು ಶೇಟ್ ಗಡ್ವೆ ಮತ್ತು ಅವರ ಪತ್ನಿ ಲಕ್ಷ್ಮೀಬಾಯಿ ಅವರನ್ನು ಹಲ್ವಾಯಿ ಅಂತ ಕರಿತಿದ್ರು. ಯಾಕಂದ್ರೆ ಅವರು ಸಿಹಿ ತಿನಿಸುಗಳ ವ್ಯಾಪಾರಿಯಾಗಿದ್ದರು. ಅವರು ಮೂಲತಃ ಕರ್ನಾಟಕದವರಾಗಿದ್ದರು. ನಂತರ ಅವರು ವ್ಯಾಪಾರ ಮಾಡ್ಕೊತ ಪುಣೆಗೆ ಬಂದು ನೆಲೆಸ್ತಾರೆ. 19ನೇ ಶತಮಾನ, ಸುಮಾರು 1890ರ ದಶಕದಲ್ಲಿ ಪುಣೆಯೊಳಗೆ ಪ್ಲೇಗ್ ಅನ್ನುವಂಥ ಒಂದು ಸಾಂಕ್ರಾಮಿಕ ರೋಗ ಹರಡುತ್ತೆ. ಆ ಸಮಯದಲ್ಲಿ ದಗಡು ಶೇಟ್ ದಂಪತಿಗಳ ಪುತ್ರ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಸಾವನ್ನಪ್ತಾರೆ. ಇದರಿಂದ ದಂಪತಿಗಳು ತೀವ್ರ ಆಘಾತಕ್ಕೊಳಗಾಗ್ತಾರ, ದುಃಖಕ್ಕೊಳಗಾಗ್ತಾರ. ಆವಾಗ ಅವರ ಗುರುಗಳಾದ ಶ್ರೀ ಮಾಧವನಾಥ ಮಹಾರಾಜರು ಅವರ ಮನಸ್ಸಿನ ಸಮಾಧಾನಕ್ಕಾಗಿ ಅಥವಾ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಒಂದು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರಿ, ದೇವಸ್ಥಾನವನ್ನು ನಿರ್ಮಾಣ ಮಾಡಿರಿ ಅಂಥೇಳಿ ಅವರಿಗೆ ಸಲಹೆ ನೀಡ್ತಾರೆ.
ಮಾಧವನಾಥ ಗುರುಗಳ ಸಲಹೆಯಂತೆ ದಗಡು ಶೇಟ್ ಅವರು 1893ರಲ್ಲಿ ಮೊದಲ ಗಣೇಶನ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಮತ್ತು ಅದನ್ನು ಲೋಕಾರ್ಪಣೆ ಮಾಡ್ತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶಿಷ್ಟತೆ ಏನಂದ್ರೆ, ಈ ದೇವಸ್ಥಾನಕ್ಕೂ ಲೋಕಮಾನ್ಯ ಬಾಲ್ ಗಂಗಾಧರ ತಿಲಕರವರಿಗೂ ಒಂದು ನಂಟೈತಿ. ಅದೇನಂದ್ರೆ, ಈ ದೇವಸ್ಥಾನದ ನಿರ್ಮಾಣವನ್ನು ನೋಡಿದ ನಂತರನ ಲೋಕಮಾನ್ಯ ಬಾಲ್ ಗಂಗಾಧರ ತಿಲಕರಿಗೆ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಬಂತಂತ. ಇದು ನಂತರ ಭಾರತದಾದ್ಯಂತ ಪ್ರಸಿದ್ಧಿಯನ್ನು ಪಡಿತೈತಿ. ಈಗ ಭಾರತದಾದ್ಯಂತ ನಾವೆಲ್ಲರೂ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆಚರಿಸ್ತೀವಿ. ಅದಕ್ಕೆ ಈ ದೇವಸ್ಥಾನವೇ ಮೂಲ ಕಾರಣ ಅಂದ್ರೂ ತಪ್ಪಿಲ್ಲ. ಈ ದೇವಸ್ಥಾನ ಕೇವಲ ಒಂದು ಧಾರ್ಮಿಕ ಕೇಂದ್ರ ಮಾತ್ರ ಅಲ್ಲದೆ, ಈ ದೇವಸ್ಥಾನದ ಟ್ರಸ್ಟ್ದವರು ಅನೇಕ ವರ್ಷಗಳಿಂದ ಬಹಳಷ್ಟು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾರೆ. ಟೆಂಪಲಿಂದ ಒಂದು 100 ಮೀಟರ್ ಡಿಸ್ಟೆನ್ಸ್ ಒಳಗನ ಲಕ್ಷ್ಮೀ ಮಾರ್ಕೆಟ್ ಅಂತ ಹೇಳಿ ಪುಣೆ ಒಳಗೆ ಒಂದು ದೊಡ್ಡ ಮಾರ್ಕೆಟ್ ಐತಿ. ಇಲ್ಲಿ ಎಲ್ಲಾ ಥರದ ವಸ್ತುಗಳು ಸಿಗ್ತಾವ. ನಾನಿಲ್ಲಿ ಸರ ನೋಡತ್ತಿದ್ದೆ, ನೋಡ್ರಿ ಎಷ್ಟು ಕ್ಯೂಟ್ ಅದಾವ ಸರ. ನಂಗಂತೂ ಭಾಳ ಚಂದ ಅನ್ಸಿದ್ವ. ಇಲ್ಲಿ ಯಾವುದೇ ಸರ ತಗೊಂಡ್ರು 100 ರೂಪಾಯಿ ಅಂತ. ವಾಪಸ್ ಮೆಟ್ರೋ ಸ್ಟೇಷನಿಗೆ ಹೋಗ್ಬೇಕಂದ್ರೆ ಈ ಮಾರ್ಕೆಟ್ ಮೂಲಕನ ಹಾದು ಹೋಗ್ಬೇಕು. ಹೀಗಾಗಿ ದಾರಿ ಮಧ್ಯೆ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂತನ ಹೋದ್ವಿ. ಮಾರ್ಕೆಟ್ ಅಂದಮೇಲೆ ಹೂವಿನ ಮಾರ್ಕೆಟ್ ಅಂತೂ ಇದ್ದೇ ಇರುತ್ತೆ. ನಾನು ಸ್ವಲ್ಪ ದೇವ್ರಿಗೆ ಅಂತೇಳಿ ಹೂ ತೊಗೊಂಡೆ. ಪುಣೆ ಒಳಗೆ ನಂಗೆ ಇನ್ನೊಂದು ಇಷ್ಟ ಆಗಿದೆ ಏನಂದ್ರೆ, ಇಲ್ಲಿ 20 ರೂಪೀಸ್ಗೆಲ್ಲ ಎಲ್ಲ ಥರದ ಹೂ ಮಿಕ್ಸ್ ಮಾಡಿ ಒಂದು ಅರ್ಧ ಪಾವು ಕಿಲೋ ಹೂ ಕೊಡ್ತಾರೆ. ಸೊ ನಂಗೆ ಅದು ಭಾಳ ಸೇರ್ತೈತಿ. ಎಲ್ಲ ಥರದ ಹೂವು ಸಿಗ್ತಾವೆ ಇಲ್ಲಿ. ಹಂಗೆ ನೋಡ್ಕೋತ ಮಂಡ್ಯ ಮೆಟ್ರೋ ಸ್ಟೇಷನ್ನು ಬಂತು. ಅತ್ತು ಎಲ್ಲಿ ಬಂದಿ ಅತ್ತು ನೀನು? ಲಿಫ್ಟ್ ಬಂತು, ಸ್ಟೇಷನ್ ಬಂತು. ಹೋಗಿರ ಇಲ್ಲಿ ಮೆಟ್ರೋ ಸ್ಟೇಷನ್ ಭಾಳ ದೊಡ್ಡವು ಅದಾವು. ಮೊದಲ ಮಾರ್ಕೆಟ್ದಾಗೂ ಭಾಳ ಅಡ್ಡಾಡಿದ್ವಿ, ಮತ್ತು ಮೆಟ್ರೋ ಸ್ಟೇಷನ್ದಾಗೂ ಭಾಳ ಅಡ್ಡಾಡ್ಬೇಕಾಯ್ತು. ಸೊ ಸ್ವಲ್ಪ ಟಯರ್ಡ್ ಅಂತೂ ಆಗಿದ್ವಿ. ಆಮೇಲೆ ವಿಮಾನ್ ನಗರ ಫುಡ್ ಸ್ಟ್ರೀಟಿಗೆ ಬಂದ್ವಿ. ನಂಗಂತೂ ಫೇವ್ರೇಟ್ ಫುಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಈ ಕಡೆ ಬಂದರೆ ಫಿಕ್ಸ್ ನಾ ಇಲ್ಲೇ ಪಾನಿಪುರಿ ತಿಂದ ಹೋಗ್ತೀನಿ. ಅದೇನೂ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಪಾನಿಪುರಿ ಅಂದರೆ ಭಾಳ ಇಷ್ಟ. ನನಗೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹಸ್ಬೆಂಡ್ ಯಾವಾಗಲೂ ನಂಗೆ ಕಾಡಿಸ್ತಿರ್ತಾರೆ, ನೀವು ಊಟ ಮಾಡೋಕ್ಕೆ ಬಾಯಿ ತೆಗಿತೀಯಲ್ಲೋ ಗೊತ್ತಿಲ್ಲ, ಬಟ್ ಪಾನಿಪುರಿ ತಿನ್ನಕ್ಕಂತೂ ಇಷ್ಟು ದೊಡ್ಡ ಬಾಯಿ ತೆಗಿತಿ ಅಂತ ಹೇಳಿ ಯಾವಾಗಲೂ ಕಾಡ್ತಿರ್ತಾರೆ ನನಗೆ. ಇದು ಆ್ಯಕ್ಚುಲಿ ಮಂಗಳವಾರದ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.